ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ವರಲಕ್ಷ್ಮಿ ಹಬ್ಬದ ವ್ಲಾಗು. ಇದು ಹಬ್ಬದ ಹಿಂದಿನಗಡೆ ಏನು ಪ್ರಿಪ್ರೇಷನ್ಸ್ ಮಾಡಿದ್ವಿ, ದೇವ್ರ ಮುಂದೆ ಇಡೋದಕ್ಕೆ ತಿಂಡಿ ತಿನಿಸುಗಳು ಅದನ್ನೆಲ್ಲ ವೀಡಿಯೋ ಮಾಡಿಟ್ಟಿದ್ದೀನಿ. ಕರ್ಜಿಕಾಯಿ, ರವೆ ಉಂಡೆ ಅದು ಇದು ಎಲ್ಲ ಮಾಡ್ತಿದ್ದನ್ನೆಲ್ಲ ವೀಡಿಯೋ ಮಾಡಿದ್ದೀನಿ. ಜಾಸ್ತಿ ತಗೊಳಕ್ಕಾಗಿಲ್ಲ, ಆಗೋಷ್ಟು ಕ್ಲಿಪ್ ಮಾಡಿ ತಗೊಂಡಿದ್ದೀನಿ. ಮರ್ತೋಗ್ಬಿಡ್ತೀನಿ, ಅದು ತಗೊಳ್ಳೋದಕ್ಕೆ ಆಗೋದಿಲ್ಲ. ನಮ್ಮ ಅಕ್ಕ ಎಲ್ಲ ಕಂಕಣದ್ದು ಹೂವು ಕಟ್ಕೊಂಡೆಲ್ಲ ಮಾಡ್ತಾಯಿಲ್ಲ, ಅದನ್ನೆಲ್ಲ ರೆಡಿ ಮಾಡ್ತಿದ್ಲು. ನಾನು ಸ್ನಾನ ಮಾಡ್ಕೊಂಡು ಬಂದರೆ ಟೈಮ್ 12:50 ಆಗೈತಿ. ನಾನೇ ಶಾಕ್ ಆಗಿದ್ದೀನಿ, ಇಷ್ಟೊತ್ತಲ್ಲ ನಾನು ಫಾರ್ ದಿ ಫಸ್ಟ್ ಟೈಮ್ ಸ್ನಾನ ಮಾಡಿರೋದು. ಸೊ ಅಲ್ಲಿಂದ ಬಂದು ಸೀರೆಲ್ಲ ಡ್ರಾಪ್ ಮಾಡ್ಕೊತಾ ಇದ್ದೀವಿ ಲಕ್ಷ್ಮಿ ಗುಡ್ಸೋದಕ್ಕೆ. ನಮ್ಮ ಅಕ್ಕ ನಾನು ಇಬ್ಬರು ಸೇರಿ ಉಡಿಸ್ತಿದ್ದೀವಿ. ಎಲ್ಲ ಮಲ್ಕೊಬಿಟ್ಟಿದ್ರು. ನಾನು ನಮ್ಮ ಅಕ್ಕ ಇಬ್ಬರೇ ಸೇರಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಸೀರೆ ನಾವೆಲ್ಲ ಫುಲ್ ಪ್ರಿಪ್ರೇಷನ್ ಮಾಡಿಕೊಂಡು ಸೀರೆಲ್ಲ ಡ್ರಾಪ್ ಮಾಡೋದಕ್ಕೇ ಜಾಸ್ತಿ ಟೈಮ್ ಆಗಿದ್ದು. ಬಟ್ ಗೊತ್ತಿರುತ್ತಲ್ಲ, ಸೀರೆಗೆ ಎಷ್ಟು ರೆಡಿ ಮಾಡಿದ್ರು ಹಂಗೆ ಹಿಂಗೆ ಆಗ್ತಾನೆ ಇರುತ್ತೆ. ತುಂಬ ಜಾಸ್ತಿ ಹೊತ್ತು ಅದೇ ಟೈಮ್ ತೊಗೊಂಡಿದ್ದು. ಅದು ಬಿಟ್ಟರೆ ಇನ್ನೆಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಏನಿಲ್ಲ, ಸ್ಕ್ರೀನು ಅದು ಆರ್ಟಿಫಿಷಿಯಲ್ ಅಲ್ವಾ, ಸೊ ಅದನ್ನೇನು ಬೇಗ ಮುಗಿಸ್ಕೊಂಡ್ವಿ. ಹಂಗೆ ಎಲ್ಲ ಸೀರೆಲ್ಲ ಫುಲ್ ಉಡ್ಸೋದೆಲ್ಲ ಲೇಟ್ ಆಯಿತು. ಹಾಗೆ ಎಲ್ಲ ಫುಲ್ ದೇವ್ರ ಮನೆಲ್ಲ ರೆಡಿ ಮಾಡ್ಕೊಬೋಣ ಒಂದೇ ಸಲ ದೀಪ ಅಂಟಿಸೋದಕ್ಕೆ ಅಂದ್ಬಿಟ್ಟು ಫುಲ್ಲೆಲ್ಲ ದೇವರು ಲಕ್ಷ್ಮಿನೆಲ್ಲ ಫುಲ್ಲೆಲ್ಲ ರೆಡಿ ಮಾಡಿ ದೀಪ ಕರೆಕ್ಟಾಗಿ 5 o'clock ಅಂಟಿಸೋಣ ಅಂತೇಳ್ಬಿಟ್ಟು ದೀಪ ಅಂಟಿಸಲಿಲ್ಲ. ಸೊ ನಾನಿನ್ನೇನು ಮಾರ್ನಿಂಗ್ ಸಾಯಂಕಾಲ ಎಲ್ಲರನ್ನೂ ಅರ್ಶಿನ ಕುಂಕುಮ ಕರಿಯಕ್ಕೆ ಹೋಗೋಣ ಅಲ್ವಾ, ಆವಾಗಲೇ ರೆಡಿ ಆಗೋಣ ಅಂತ ಏನೂ ರೆಡಿ ಆಗಿರಲಿಲ್ಲ. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಮುಗಿಸಿ ಎಲ್ಲರೂ ಮಲಗಿಬಿಟ್ಟಿದ್ರು. ನಾನು ಒಬ್ಬಳೇ ಎದ್ದಿದ್ದು. ನಮ್ಮಮ್ಮ 6 ಗಂಟೆಗೆ ಎದ್ದು 5 ಗಂಟೆಗೆ ಎದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರೆ ಅದೆಲ್ಲ ನೋಡ್ತಾಯಿದ್ರು. ಎಲ್ಲ ಮಾಡಿಕೊಂಡು ದೀಪ ಅಂಟಿಸೋಣ ಅಂತ ಅಂಟಿಸಿದ್ದೀನಿ. ಬಟ್ ಆ ವಿಡಿಯೋ ತಗೊಳೋದು ಮರ್ತೋಗ್ಬಿಟ್ಟಿದ್ದೀನಿ. ಸಾಯಂಕಾಲ ಅರ್ಶಿನ ಕುಂಕುಮ ಕರಿಯಕ್ಕೆ ಹೋಗಿದಾಗ ಹಾಕ್ಕೊಂಡು ರೆಡಿಯಾಗಿದ್ದೆ. ಏನಿಲ್ಲ, ನಾನು ಸಿಂಪಲಾಗಿ ರೆಡಿಯಾಗಿದ್ದೆ, ಡ್ರೆಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಆವಾಗ ವೀಡಿಯೋ ನನ್ನ ತಮ್ಮ ಏನೋ ಮಾಡಿದ್ದ, ಹಂಗಾಗಿ ಅದನ್ನು ಹಾಕಿದ್ದೀನಿ. ದೀಪ ಎಲ್ಲ ಅಂಟಿಸಿರೋದು ಬೆಳಗ್ಗೆ ಅಂಟಿಸಿರೋ ಫುಲ್ ನಾನು ನಿದ್ದೆಲಿದ್ದೆ, ಯಾರು ವೀಡಿಯೋ ಮಾಡ್ಕೊಡೋಕ್ಕಿರಲಿಲ್ಲ. ಇದ್ರೆ ನನ್ನ ತಮ್ಮ ನಮ್ಮ ಅಕ್ಕ ಮಾಡ್ತಿದ್ರು. ಅವರು ಎಲ್ಲ ಫುಲ್ ರಾತ್ರಿ ಎಲ್ಲ ನನಗೆ ಹೆಲ್ಪ್ ಮಾಡಿ ನಮ್ಮ ಅಕ್ಕ ತಮ್ಮ ಇಬ್ಬರು ಮಲಗಿಬಿಟ್ಟಿದ್ರು. ಹಂಗಾಗಿ ಯಾರೂ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಹಂಗೆ ದೀಪ ಹಚ್ಚಿ ಮತ್ತೆ ಮಲ್ಕೊಂಡು ಬೆಳಗ್ಗೆ ಎದ್ದು ಎಲ್ಲ ಫುಲ್ ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ಸಾಯಂಕಾಲ ಸ್ವಲ್ಪ ರೆಡಿಯಾಗಿದ್ದೇನೆ. ಅಷ್ಟೊಂದು ರೆಡಿ ಆಗಿಲ್ಲ, ಸ್ವಲ್ಪ ರೆಡಿ ಆಗಿದ್ದೀನಿ ಅಷ್ಟೇ. ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವ್ರ ಮನೆಗೆಲ್ಲ ಪೂಜೆ ಮಾಡ್ತಾಯಿದ್ದೀನಿ. ಸಾಂಗ್ ಹಾಕಿದ್ದೀನಿ, ಬಟ್ ಅದು ಹಾಕ್ಬಿಟ್ರೆ ಅದು ಯೂಟ್ಯೂಬಲ್ಲಿ ಡಿಲೀಟ್ ಮಾಡ್ತಾರೆ ಅಂತೇನೋ ಒಂದು ವೀಡಿಯೋದಲ್ಲಿ ನೋಡಿದೆ. ಹಂಗಾಗಿ ಸಾಂಗ್ನೆಲ್ಲ ಹೋಗ್ಸಿದ್ದೀನಿ, ದೇವ್ರದ್ದು ಹಾಕ್ಬಿಟ್ಟೆ ಪೂಜೆ ಮಾಡ್ತಿದ್ದೀನಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಎಲ್ರಿಗೂ ಅರ್ಶಿನ ಕುಂಕುಮ ಕರಿಯೋಣ ಅಂತೆಲ್ಲ ಹೋಗಿದ್ದೆ. ಆವತ್ತೇ ಫುಲ್ ಮಳೆ, ಹಂಗೂ ಸ್ವಲ್ಪ ಜನ ಎಲ್ಲ ಬರೋಕ್ಕಾಗೋಷ್ಟು ಜನ ಎಲ್ಲ ಬಂದರು. ಇವಾಗ ಕರ್ಪೂರ ಹಚ್ತಾಯಿದ್ದೀನಿ. ಎಲ್ಲ ಬರೋಕ್ಕಾಗೋಷ್ಟು ಜನ ಬಂದು ಎಲ್ಲ ಅರ್ಶಿನ ಕುಂಕುಮ ತೊಗೊಂಡೋದ್ರು. ಫುಲ್ಲೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆ ಲಕ್ಷ್ಮಿ ಹೆಂಗೆ ಕಾಣ್ತಿದ್ದಾರೆ ಅಂತ ಎಲ್ಲರೂ ಕಮೆಂಟ್ ಮಾಡಿ. ನಾವು ಕೂಡಿಸಿರೋ ಲಕ್ಷ್ಮಿ ನಮ್ಮ ಕೈಲಿ ಆಗೋಷ್ಟು ಥರ ನಾವು ಕೂರಿಸಿದ್ದೀವಿ. ಆ್ಯಕ್ಚುಲಿ ಇದು ಕೂರ್ಸೋದಕ್ಕೆ ಇದು ನಮ್ಮ ಮನೆ 2ನೇ ಸಲ ವರಲಕ್ಷ್ಮಿ ಹಬ್ಬ ಮಾಡ್ತಿರೋದು. ಆ್ಯಕ್ಚುಲಿ ಒಂದು ಸಲ ನಮ್ಮ ಅತ್ತೆ ಮನೆಗೇನೋ ಹೋಗಿದ್ದೆ, ಆವಾಗ ಅವ್ರು ಹೇಳಿದರು ನನಗೆ, ಹಿಂಗೆ ನೀವು ಸುಮ್ಮನೆ ಕೂರಿಸ್ಬಾರ್ದು. ನಾನೇನು ಅಂದ್ಕೊಂಡಿದ್ದೆ, ಹೀಗೆ ಎಲ್ಲರೂ ಕೂರಿಸ್ತಾರಲ್ವ, ನಾವು ಒಂದೇ ಕೂರಿಸೋಣಮ್ಮ ಅಂತ ನಮ್ಮಮ್ಮಗೆ ಹೇಳ್ತಿದ್ದೆ. ನಮ್ಮಮ್ಮ ಬೇಡ, ಅದು ಒಂದು ಸಲ ಎಲ್ಲ ಕೂರಿಸಿ ಬಿಡಬಾರ್ದು ಅಂತೆಲ್ಲ ಹೇಳ್ತಿದ್ರು. ಸೊ ನಾನೊಂದು ಸಲ ನಮ್ಮ ಅತ್ತೆ ಮನೆಗೆ ಹೋದಾಗ ಅವ್ರಿಗೆ ಕೇಳಿದ್ದೆ, ಅವರು ಏನಾದರೂ ಒಂದು ಮನಸ್ಸಲ್ಲಿ ಅಂದ್ಕೊಂಡು ಮಾಡು, ಅದು ಈಡೇರುತ್ತೆ, ಹಂಗೆ ಮಾಡಬೇಕು, ಸುಮ್ಮನೆ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತೆಲ್ಲ ಹೇಳಿದ್ರು. ಸೊ ನಾನು ಹೌದಾ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಹೇಳಿದ್ರಲ್ವ ಅಂತ ಹೇಳಿ ನಾನು ನಮ್ಮ ಅಕ್ಕಂಗೆ ಪಾಪು 3 years ಮ್ಯಾರೇಜ್ ಆಗಿ 3-4 years ಆದರೂ ಇನ್ನೂ ಪಾಪು ಆಗಿಲ್ಲ. ಅದ್ರ ಬಗ್ಗೆನೇ ಕೇಳ್ಕೊಂಡು ಮಾಡೋಣ ಅಂಥೇಳಿ ಫಸ್ಟ್ನೇ ಸಾರಿ ಕೂರಿಸ್ಬೇಕಾದ್ರೆ ಅಂದ್ಕೊಂಡೆ. ಬಟ್ ನಮ್ಮ ಅಕ್ಕ ಆಗಿ ಅದು 1 month 1.5 ತಿಂಗಳಾಯಿತು ಅನಿಸುತ್ತೆ. 1.5 ತಿಂಗಳಾದಮೇಲೆ ಹಬ್ಬ ಆಗಿ 1.5 ತಿಂಗಳಾದಮೇಲೆ ನಾನು ಪ್ರೆಗ್ನೆಂಟು ಅಂತ ಫೋನ್ ಮಾಡಿ ಹೇಳಿದ್ಲು. ಸೊ ಲಕ್ಷ್ಮಿ ಕೂರಿಸಿದ್ದಕ್ಕೆ ಆ್ಯಕ್ಚುಲಿ ನಮಗೆ ತುಂಬ ಒಳ್ಳೆಯದಾಗೈತೆ. ನಮ್ಮ ಅತ್ತೆ ಹೇಳ್ದಾಗೆ ಏನಾದರೂ ಅಂದ್ಕೊಂಡು ಕೂರಿಸಿದ್ರೆ ಅದು ಆಗುತ್ತೆ ಅಂತ ಅಂದರು. ಸೊ ಆವತ್ತಿಂದ ನಾವು ಲಕ್ಷ್ಮಿ ನಂಬಿದ್ದೀವಿ. ಇದು 2ನೇ ಸಲ. ಈ ಸಲ ಪಾಪು ಆಗಿದೆ. ಆ್ಯಕ್ಚುಲಿ 3 months ಕರೆಕ್ಟಾಗಿ ಆ ಡೇಟಿಗೇ ಅವಳು ಹುಟ್ಟಿದ್ದು 8ನೇ ತಾರೀಕಿಗೆ. ಆ್ಯಕ್ಚುಲಿ ನಮ್ಮ ಅಕ್ಕ ಪ್ರೆಗ್ನೆಂಟ್ ಆಗಿದ್ದ ಡೇಟ್ ಬಂದು 8. ಸೊ ಅವಳು ಹುಟ್ಟಿರೋದು 8, ಅದು ಲಕ್ಷ್ಮಿ ಹಬ್ಬದ ದಿವಸನೇ. ಅವಳು ಹುಟ್ಟಿ 3 months ಆಗುತ್ತಷ್ಟೇ. ಹಂಗೆ 3 months ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಬಂದಿರೋರಿಗೆಲ್ಲ ಅರ್ಶಿನ ಕುಂಕುಮ ಕೊಡೋಕ್ಕೆ ವೀಡಿಯೋ ಮಾಡೋಕ್ಕೆ ನಾನು ಇರಲೇ ಇಲ್ಲ. ನಾನು ಹೇಳ್ಕೊಂಡು ಬರೋಕ್ಕೆ ಹೋಗಿದ್ದೆ, ಅವರೆಲ್ಲ ಬಂದಿದ್ದರು. ನಮ್ಮ ಅಮ್ಮನೇ ಅರ್ಶಿನ ಕುಂಕುಮ ಕೊಟ್ಟಿದ್ರು, ಯಾರೂ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ನಾನೆಲ್ಲ ಮಳೇಲಿ ನೆನ್ಕೊಬಂದು ಪೂಜೆ ಎಲ್ಲ ಮಾಡಿ ಹಂಗೆ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಫೋಟೋಸು ವೀಡಿಯೋಸ್ ಮಾಡ್ಕೋತಾ ಇದ್ದೀನಿ. ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಮನೆ ಲಕ್ಷ್ಮಿ.
ಹೋದ್ಸಲಿನೂ ವ್ಲಾಗ್ ಮಾಡಿದ್ದೆ, ಅದು ಎಡಿಟ್ ಮಾಡೋಕ್ಕಾಗಿಲ್ಲ, ಎಷ್ಟೊಂದು ಕ್ಲಿಪ್ಗಳೆಲ್ಲ ತಗೊಳಕ್ಕೆ ಆಗಿರಲಿಲ್ಲ. ಸೊ ಹಂಗಾಗಿ ಏನೂ ಅದು ವ್ಲಾಗ್ ಹಾಕೋಕ್ಕಾಗಲಿಲ್ಲ. ಮೇ ಬಿ ಹಾಕಿದ್ದು ಏನೋ ಕಾರಣಾಂತರಗಳಿಂದ ಡಿಲೀಟ್ ಮಾಡಿದೆ ಅನಿಸುತ್ತೆ. ಬಟ್ ಈ ಸಲ ತಕ್ಕೊಂಡಿರೋಷ್ಟು ಕ್ಲಿಪ್ ಹೋದ ಸಲ ಅಂತೂ ಪಕ್ಕ ಇರಲಿಲ್ಲ. ಈ ಸಲ ಎಷ್ಟು ಇಷ್ಟ ಆದರೂ ಇದೆ, ಹೋದ ಸಲ ಅಷ್ಟೊಂದೆಲ್ಲ ತೆಕ್ಕೊಂಡಿಲ್ಲ. ಅಂದರೆ ಲೈಕ್ ನಂಗೆ ವ್ಲಾಗ್ ಬಗ್ಗೆ ಅಷ್ಟೆಲ್ಲ ಗೊತ್ತಿರಲಿಲ್ಲ ಅವಾಗ ಅವೆಲ್ಲ ತಕ್ಕೊಳ್ಳೋದಕ್ಕೆ. ಸುಮ್ಮನೆ ನಾರ್ಮಲಾಗಿ ಕ್ಯಾಶುವಲಾಗಿ ಇಷ್ಟಿಷ್ಟೇ ಎಲ್ಲ ತೆಕ್ಕೊಂಡಿದ್ದೆ. ಹಾಗೆ ಫೈನಲಿ ಎಲ್ಲ ಮುಗಿಸ್ಮೇಲೆ ನೈಟು ಒಂದ್ಸಲಿ ಲಕ್ಷ್ಮಿಗೆ ಆರತಿ ಮಾಡೋಣ ಅಂತ ಮಾಡಿ ರಿಲೇಟಿವ್ಸ್ ಎಲ್ಲ ಊಟಕ್ಕೆ ಬಂದರೆ ಎಲ್ಲ ಮಾಡ್ಕೊಂಡೋದ್ರು. ನಾನು ತಿನ್ಬೇಕಂತ ನನ್ನ ತಮ್ಮ ವೀಡಿಯೋ ಮಾಡಿದ್ದಾನೆ. ಹಾಗೆ ಲಡ್ಡು ಬಂದಿದ್ದು, ಲಡ್ಡು ತಿನ್ಬೇಕಂತ ನಾನು ವೀಡಿಯೋ ಕ್ಯಾಪ್ಚರ್ ಮಾಡಿದೆ. ಇದು ಬೆಳಗ್ಗೆ ಲಕ್ಷ್ಮಿ ಕದಲಿಸ್ಬೇಕು ಮತ್ತು ನಮ್ಮ ಮನೆ ಶ್ರಾವಣ ಇತ್ತು. ಸೊ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಫುಲ್ಲೆಲ್ಲ ದೀಪ ಎಲ್ಲ ಅಂಟಿಸ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತ ಹೇಳಿ, ಇನ್ನು ಲಕ್ಷ್ಮಿನ ಬಿಟ್ಟು ಹೋಗೋದು ಏನಕ್ಕೆ ಅಂದ್ಬಿಟ್ಟು ಅದ್ರ ನೆಕ್ಸ್ಟ್ ಡೇನೇ ಕದಲಿಸಿದ್ವಿ. ಅದಕ್ಕೆ ಒಂದ್ಸಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಕದಲಿಸೋಣ ಅಂತ ಹೇಳಿ ದೀಪ ಅಂಟಿಸ್ತಾ ಇದ್ದೀನಿ ಲಕ್ಷ್ಮಿಗೆ. ಆದರೂ ಏನೋ ಒಂಥರ ಲಕ್ಷ್ಮೀ ಹಬ್ಬ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಮನೆಯಲ್ಲಿ ಚೆನ್ನಾಗಿರುತ್ತೆ. ನನ್ನ ಫೇವ್ರೆಟ್ ಹಬ್ಬ ಆಗ್ಬಿಟ್ಟೈತೆ ಆ್ಯಕ್ಚುಲಿ ಇದು. ವರ್ಷ ಹಿಂಗೆ ನಡೆಸ್ಕೊಂಡು ಹೋಗಂಗೆ ಮಾಡಲಿ ಆ ಲಕ್ಷ್ಮಿ ಅಂತ ಕೇಳ್ಕೊತೀನಿ. ಪೂಜೆ ಎಲ್ಲ ಇವಾಗ ಮುಗಿಸ್ಬಿಟ್ಟು ಟಿಫನೆಲ್ಲ ಮಾಡ್ಕೊಂಡೆಲ್ಲ ಹೋಗ್ತೀವಿ. ಅಲ್ಲಿ ಏನೋ ದೇವ್ರ ಹತ್ರ ಕ್ಲಿಪ್ಸ್ ತೆಕ್ಕೊಳಕ್ಕಾಗಲ್ಲ ಅಂತ ಅನ್ಕೋತೀನಿ. ಬಟ್ ಆದರೂ ನೆನಪು ಅದು ಏನಾಗ್ಬಿಡುತ್ತೆ ಅಂದರೆ ಫೋನ್ ಇರುತ್ತೆ ಕೈಯಲ್ಲಿ, ಫ್ರೀನೂ ಇರ್ತೀನಿ, ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಮರ್ತೋಗ್ಬಿಡ್ತೀನಿ ನಾನು. ಅಯ್ಯೋ ಎಲ್ಲ ಆದಮೇಲೆ ನೆನಪಾಗ್ಬಿಡುತ್ತೆ, ಅಯ್ಯೋ ಬಿಡು ಇನ್ನು ಅರ್ಧದ್ದೇನು ಮಾಡ್ಕೊಳ್ಳೋದು ಬಿಡು ಅಂತ ಸುಮ್ಮನಾಗ್ಬಿಡ್ತೀನಿ. ಹಿಂಗೆ ಮಾಡಿ ಎಷ್ಟೊಂದು ಹಂಗೆ ಮಾಡಿದ್ದೀನಿ. ಎಷ್ಟು ವ್ಲಾಗ್ಗಳು ಮಾಡ್ಬೋದಾಗಿತ್ತು, ಮಾಡೋಕ್ಕೆ ಆಗಲಿಲ್ಲ. ಆ್ಯಂಡ್ ಇನ್ನೊಂದು, ನನಗೆ ಕೆಮ್ಮು ಜಾಸ್ತಿಯಾಗಿ ನನ್ನ ವಾಯ್ಸ್ ಅಂತೂ ಫುಲ್ ಕೆಟ್ಟೋಗ್ಬಿಟ್ಟೈತೆ. ವಾಯ್ಸ್ ಚೆನ್ನಾಗಿ ಬಂದಿಲ್ಲ ಅಂದರೆ ಈ ವ್ಲಾಗ್ ನೋಡೋರು ನಿಜವಾಗ್ಲೂ ಬೈಕೋಬೇಡಿ, ಬೈಕೊಂಡ್ರು ಪರವಾಗಿಲ್ಲ, ಇಷ್ಟ ಆದರೆ ಮಾತ್ರ ನನ್ನ ವ್ಲಾಗ್ ನೋಡಿರಿ. ಪೂಜೆ ಎಲ್ಲ ಮುಗಿಸಿ ದೇವ್ರ ಹತ್ರ ಚೆನ್ನಾಗಿ ಕೇಳ್ಕೊತಾ ಇದ್ದೀನಿ ಎಲ್ಲ ಒಳ್ಳೇದಾಗಲಿ ಅಂತ. ನೋಡೋಣ, ಈ ಸಲ ಒಂದೇನೋ ಅಂದ್ಕೊಂಡು ಮತ್ತೆ ಕೂರಿಸಿದ್ದೀನಿ. ಅದು ಲಕ್ಷ್ಮಿನ ಕೂರಿಸ್ಬೇಕಾದ್ರೆ ಮನಸ್ಸಲ್ಲಿ ಒಂದು ಅಂದ್ಕೊಂಡಿದ್ದೀನಿ. ಅದೇನಾದರೂ ಈ ಸಲ ಓಕೆ ಆದರೆ ನೆಕ್ಸ್ಟ್ ಲಕ್ಷ್ಮಿ ಹಬ್ಬ ವ್ಲಾಗಲ್ಲಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದು ಓಕೆ ಆದರೆ ಶೇರ್ ಮಾಡ್ತೀನಿ, ಇಲ್ಲಾಂದ್ರೆ ನೆಕ್ಸ್ಟ್ ಡೇಗೂ ಆಗುತ್ತೆ. ಒಂದು ಸಲಿಗೆ ಆಗ್ಬಿಡುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ, ನೆಕ್ಸ್ಟ್ ಸರಿಗಾದರೂ ಅದು ಆಗ್ಬೋದು. ನೋಡ್ಕೊಳ್ಳೋಣ, 2 ಸಲ ಪ್ರಯತ್ನ ಪಡ್ತೀನಿ, ಅದು ಓಕೆ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನನಗಂತೂ ಇದೆ. ನೋಡೋಣ, ತಾಯಿ ನನ್ನ ಕೈ ಹಿಡ್ದು ನಡೆಸ್ಕೊಂಡು ಹೋದರೆ ಆಗುತ್ತೆ. ಆ್ಯಕ್ಚುಲಿ ಯೂಟ್ಯೂಬ್ ಬಗ್ಗೆನೇ ಕೇಳ್ಕೊಂಡಿರೋದು. ಸೊ ಫೈನಲಿ ನಾವು ಟೆಂಪಲ್ಗೆ ಹೋಗೋಣ ಅಂತ ನಮ್ಮ ಮನೆ ದೇವ್ರ ಹತ್ರ ಬಂದ್ವಿ. ನಾನು ನಮ್ಮಮ್ಮ ನಮ್ಮಪ್ಪ ಹೋಗ್ತಿದ್ದೀವಿ. ಬಂದು ಈಗ ಇದೆ ನಮ್ಮ ಮನೆ ದೇವರು. ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡ್ತಿದ್ರು, ತಿಂದ್ಕೊಂಡು ಹೊರಗಡೆ ಎಲ್ಲ ವೆದರ್ ಚೆನ್ನಾಗಿತ್ತು, ಅಲ್ಲಿ ಕೂತ್ಕೊಂಡು ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಬಂದು. ಇಷ್ಟೇ ನನ್ನ ವ್ಲಾಗು. ನಿಮಗೆ ಇಷ್ಟ ಆಗಿರೋ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.